ನಮಸ್ಕಾರ ಸ್ನೇಹಿತರೆ, ನಾನು ಚೇತನ್ ಗೋನಾಯಕ್, ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ವಕ್ತಾರ ಮಾತಾಡೋದು. ನೀವು ದಿನನಿತ್ಯ ಟಿವಿಯಲ್ಲಿ, ನ್ಯೂಸ್ ಪೇಪರ್ ಅಲ್ಲಿ ಮತ್ತು ನೀವೆಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ನೋಡ್ತಾ ಇದ್ದೀರಿ. ಏನಂದ್ರೆ ದೇಶದ ಆರ್ಥಿಕ ನೀತಿಗಳು ಅಧೋಗತಿಗೆ ಹೋಗ್ತಾ ಇದೆ. ಅದರಲ್ಲಿ ಹೊಸ ಸೇರ್ಪಡೆ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅಂತೇಳಿ ಹೊಸ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಇದು ಒಂದು ಸರ್ಕಾರ ದರೋಡೆಗೆ ನಿಂತಿರೋಕೆ ಕಾಣ್ತಾ ಇದೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಒಂದು 6 ಲಕ್ಷ ಕೋಟಿ ರೆವಿನ್ಯೂ ಕಲೆಕ್ಟ್ ಮಾಡ್ಬೇಕಂತೇಳಿ ಪ್ಲಾನ್ ಇದೆ ಈ ಯೋಜನೆಯಲ್ಲಿ. ಅದು ಹೇಗಂದ್ರೆ ಎಲ್ಲ ಪಬ್ಲಿಕ್ ಅಸೆಟ್ ಅನ್ನು ಮಾರಿ 6 ಲಕ್ಷ ಕೋಟಿ ರೆವಿನ್ಯೂ ಕಲೆಕ್ಟ್ ಮಾಡ್ಬೇಕಂತ ಯೋಜನೆ ಇದೆ. ಬಟ್ ಇದು ಒಂದು ದುರಂತರ ಯೋಜನೆ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ನಾನು ನಿಮ್ಗೆ ಕೆಲವೊಂದು ಪಾಯಿಂಟ್ಸ್ ಹೇಳ್ಬೇಕಂತ ಇಷ್ಟಪಡ್ತಾ ಇದ್ದೀನಿ. ಇದು ಯಾಕೆ ಫೇಲ್ಯೂರ್ ಆಗುತ್ತೆ ಅಂತ ಹೇಳಿದ್ರೆ, ಈ ಯೋಜನೆಯಿಂದ ನಾವೊಂದು ಸ್ಟ್ರಾಟಜಿಕ್ ನಮ್ದೆಲ್ಲ ಏನೇನು ಪ್ರಾಪರ್ಟೀಸ್ ಇದೆ ಸರ್ಕಾರದ್ದು ಎಲ್ಲ ಲಾಸ್ ಆಗುತ್ತೆ. ರಸ್ತೆ ಆಗ್ಬೋದು, ರೈಲ್ವೆ ಆಗ್ಬೋದು. ಯಾಕಂದ್ರೆ ಜನಸಾಮಾನ್ಯ ನಿತ್ಯ ಓಡಾಡುವ, ನಿತ್ಯ ಬಳಸುವ ಅಸೆಟ್ಸ್ ಇದರಲ್ಲಿ ಪ್ರೈವೇಟೈಸೇಷನ್ ಆದ್ರೆ ಮೊನೋಪೊಲಿ ಜಾಸ್ತಿ ಆಗುತ್ತೆ. ಕೆಲವೇ ಜನಗಳ ಆಸ್ತಿ ಆದ್ರೆ ಅದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಧಕ್ಕೆ ತರುವಂತದ್ದು ನಡೆ. ಇದೊಂದು ಮೊನೋಪೊಲಿ ದಾರಿ ಮಾಡ್ದಂಗಾಗುತ್ತೆ, ಕ್ರೋನಿಕ್ ಕ್ಯಾಪಿಟಲಿಸಮ್ಗೆ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ಆಮೇಲೆ ಪಬ್ಲಿಕ್ ಅಸೆಟ್ಸ್ ಏನಿದೆಯಲ್ಲ ಅದೆಲ್ಲ ಅಂಡರ್ ವ್ಯಾಲ್ಯೂಯೇಷನ್ ನಡೀತಾ ಇದೆ. ಯಾವುದೇ ಪ್ರಾಪರ್ ಎಷ್ಟು ವ್ಯಾಲ್ಯೂಯೇಷನ್ ಏನು ಅಂತೇಳಿ ಯಾವುದೇ ವ್ಯಾಲ್ಯೂಯೇಷನ್ ಆಗಿಲ್ಲ. ಅದು ಜಾಸ್ತಿ ಇರೋ ರೇಟ್ ಅನ್ನು ಕಡಿಮೆಗೆ ಪ್ರೈವೇಟ್ ಜನಕ್ಕೆ ಮಾರ್ಬೇಕಂತ ಒಂದು ಯೋಚನೆ ನಡೀತಾ ಇದೆ. ಸೊ ಅದು ಅಂಡರ್ ವ್ಯಾಲ್ಯೂಯೇಷನ್ ಆಗ್ತಾ ಇದೆ ಪಬ್ಲಿಕ್ ಅಸೆಟ್ಸ್. ಆಮೇಲೆ ಇದು ಯಾವುದೇ ಒಂದು ಸ್ಟೇಕ್ ಹೋಲ್ಡರ್ಸ್ಗೆ, ಯಾವುದೇ ಸಂಬಂಧಪಟ್ಟವರಿಗೆ ಕನ್ಸಲ್ಟೇಷನ್ ಮಾಡಿಲ್ಲ. ಈ ದೊಡ್ಡ ದೊಡ್ಡ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಟ್ರೇಡ್ ಯೂನಿಯನ್ ಇರುತ್ತೆ, ಆಮೇಲೆ ಅಲ್ಲಿ ಎಂಪ್ಲಾಯ್ಸ್ ಇರ್ತಾರೆ, ವರ್ಕರ್ಸ್ ಇರ್ತಾರೆ, ದಿನಗೂಲಿ ಲೇಬರ್ಸ್ ಇರ್ತಾರೆ. ಆಯ್ತು, ಯಾಕಂದ್ರೆ ಇವ್ರಿಗೆ ಯಾವ್ದು ಕನ್ಸಲ್ಟೇಷನ್ ಮಾಡಿಲ್ಲ. ಯಾಕಂದ್ರೆ ಇವ್ರು ಒಪಿನಿಯನ್ ತೊಗೊಳೋದು ಮುಖ್ಯ. ಇದೇ ಪ್ರಜಾಪ್ರಭುತ್ವದ ಒಂದು ಅಂಧತ್ವ ಅಂತ ಹೇಳ್ತಾರೆ. ಬಟ್ ಆದ್ರೆ ಈಗ ಯಾವ್ದು ಕನ್ಸಲ್ಟೇಷನ್ ಇಲ್ಲ, ಏನು ವಿತೌಟ್ ಕನ್ಸಲ್ಟಿಂಗ್ ಇವರೊಂದು ಡಿಸಿಷನ್ ತಗೋತಾ ಇದ್ದಾರೆ ಕೇಂದ್ರ ಸರ್ಕಾರ. ಆಮೇಲೆ ಈ ಡಿಸಿಷನ್ ಇನ್ವೆಸ್ಟ್ಮೆಂಟ್ ಮತ್ತು ಪಬ್ಲಿಕ್ ಅಸೆಟ್ ಮಾಡೋದು ನಮ್ಮ ಇಂಡಿಯಾದ ವ್ಯವಸ್ಥೆಯಲ್ಲಿ ಒಂದು ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಅದು ಬಹಳ ವ್ಯವಸ್ಥೆ ಚೆನ್ನಾಗಿಲ್ಲ. ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿಲ್ಲ, ಅದು ಪುವರ್ ಇದೆ. ಯಾಕಂದ್ರೆ ಮೊದಲು ನಾವೆಲ್ಲ ನೋಡಿದೀವಿ, ಮೊದಲೇ ಆಯಿಲ್ ಸೆಕ್ಟರ್ ಅಲ್ಲಿ, ಆಮೇಲೆ ಇಂಡಿಯನ್ ಆಯಿಲ್ ಅಲ್ಲಿ ಕೆಲವೊಂದು ಸೇಲ್ ಮಾಡಿದಾಗ ಅಷ್ಟೊಂದು ಬೆನಿಫಿಷಿಯಲ್ ಆಗಿಲ್ಲ ಅಂತೇಳಿ ಒಂದೆಲ್ಲ ರಿಪೋರ್ಟ್ ಅಲ್ಲಿ ಗೊತ್ತಾಗುತ್ತೆ ನಮಗೆ. ಆಮೇಲೆ ಇನ್ನೊಂದು ಬಹುಮುಖ್ಯವಾಗಿ ನಮ್ಮ ಯುವಕರಿಗೆ ಸಂಬಂಧಪಟ್ಟಿತ್ತು ಅಥವಾ ಮತ್ತು ನಮ್ಮ ಭಾರತದ ಸಂವಿಧಾನಕ್ಕೆ ಒಂದು ಎಫೆಕ್ಟ್ ತರುವಂತ ಒಂದು ವ್ಯವಸ್ಥೆ ಇದೆ ಅದರಲ್ಲಿ ಏನಿದೆ ಅಂದ್ರೆ ಜಾಬ್ಸ್ ರಿಸರ್ವೇಶನ್. ಯಾಕಂದ್ರೆ ನಾವು ಎಲ್ಲರಿಗೂ ಸರ್ವರಿಗೂ ಸಮಪಾಲ ಸಿಗ್ಬೇಕಂದ್ರೆ ಎಲ್ಲ ಒಂದು ವ್ಯವಸ್ಥೆ ಪಬ್ಲಿಕ್ ಸೆಕ್ಟರ್ ಅಲ್ಲಿ ರಿಸರ್ವೇಶನ್ ಬೇಕು. ರಿಸರ್ವೇಶನ್ ಆಮೇಲೆ ಎಲ್ಲ ಯಾಕಂದ್ರೆ ದೀನ ದಲಿತರು, ಹಿಂದುಳಿದವರು ಎಲ್ಲ ಒಂದು ಈಕ್ವಲ್ ಪ್ಲಾಟ್ಫಾರ್ಮ್ ಸಿಗ್ಬೇಕಂದ್ರೆ ಎಲ್ಲ ಸರ್ಕಾರಿ ಎಂಪ್ಲಾಯೀಸ್ ರಿಸರ್ವೇಶನ್ ಇರುತ್ತೆ. ಇದು ಒಂದ್ ವೇಳೆ ಪಬ್ಲಿಕ್ ಸೆಕ್ಟರ್ ಪ್ರೈವೇಟ್ ಸೆಕ್ಟರ್ ಹೋಗ್ಬಿಟ್ರೆ ರಿಸರ್ವೇಶನ್ ಖಾತ್ರಿ ಏನು, ಯಾರ ಉದ್ಯೋಗದ ಖಾತ್ರಿ ಏನು ಅಂತೇಳಿ ಒಂದು ಪ್ರಶ್ನೆ ಬರುತ್ತೆ. ಈಗ ನಾವು ಇದು ಬಿಟ್ಟು ನಾವು ದಿನನಿತ್ಯ ನೋಡ್ಬೋದು, ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಎಲ್ಲ ಬೆಲೆ ಏರಿಕೆ ಆಗ್ತಿದೆ. ಈ ವಿಚಾರ ಜನರಿಗೆ ಮುಟ್ಟುವಂತ ನಾವು ಕೆಲಸ ಯುವ ಕಾಂಗ್ರೆಸ್ ಮಾಡ್ತಾ ಇದ್ದೇವೆ, ಭಾರತೀಯ ಕಾಂಗ್ರೆಸ್, ರಾಷ್ಟ್ರೀಯ ಕಾಂಗ್ರೆಸ್ ಮಾಡ್ತಾ ಇದೆ. ಅದಕ್ಕೆ ನಾ ಎಲ್ಲರಿಗೂ ಮನವಿ ಮಾಡೋದೇನಂದ್ರೆ ಈ ವಿಚಾರದ ವಿರುದ್ಧ ನಾವೆಲ್ಲರೂ ಯುವಕರು ಜಾಗೃತಿ ತಗೋಬೇಕು, ಎಲ್ಲ ಮತದಾರರು ಜಾಗೃತಿ ತಗೋಬೇಕು. ನನ್ನ ಮನವಿ. ಧನ್ಯವಾದಗಳು.